ಆರೋಗ್ಯ ಭಾಗ್ಯ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಘುನಂದನ್, ಮಾಣಿಕ್ಯ ನೇಚರ್ ಕ್ಯೂರ್ ಕ್ಲಿನಿಕ್, ಬಳ್ಳಾರಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಬೇಕಂದ್ಕೊಳ್ತಿರುವಂಥ ಟಾಪಿಕ್ ಬಂದ್ಬಿಟ್ಟು, ಈ ವೆಯ್ಟ್ ಲಾಸ್ ಆಗಬೇಕಂತಿದ್ದವರು, ಅಂದರೆ ಜಾಸ್ತಿ ವೆಯ್ಟ್ ಇದ್ದ ಅವರು ವೆಯ್ಟ್ ಲಾಸ್ ಆಗಬೇಕಂದಾಗ ಸುಮಾರು ಜನ ಹೇಳ್ತಾರೆ ಎಕ್ಸಸೈಸ್ ಮಾಡಿ, ರನ್ನಿಂಗ್ ಮಾಡಿ. ನಿನ್ನೆ ಒಂದು ಪೇಷಂಟ್ ಬಂದಿದ್ರು, ಅವ್ರಿಗೆ ಯಾರೋ ಹೇಳಿದ್ರಂತೆ ಇಲ್ಲಿ ಒಂದು ಬ್ರಿಡ್ಜ್ ಇದೆ, ಆ ಬ್ರಿಡ್ಜಿನ ಮೇಲೆ ಕೆಳಗೆ ದಿನಕ್ಕೊಂದು 5 ಸಲ ಹೋಗಿ ಬನ್ನಿ, ಕಡಿಮೆ ಆಗ್ತೀರಿ ಅಂತ. ಅದಾದಮೇಲೆ ಅವ್ರು ನನಗೆ ಹೇಳ್ತಿದ್ರು, ನಾನು ಹೇಳಿದೆ ಹಂಗೆ ಮಾಡಿದ್ರೆ ನಿಮ್ಮ ಮೊಣಕಾಲು ನೋವು ಸೌದೋಗುತ್ತೆ ಅಂತ. ನನ್ನ ಹತ್ರ ಬಂದಿದ್ದೇ ಮೊಣಕಾಲು ಸೌದಿದೆ ಅಂತ ಹೇಳಿ ಅವರು. ಸೊ ಈ ರೀತಿ ಅಪೋಹಗಳಿರುತ್ತೆ. ಎಕ್ಸಸೈಸ್ ಮಾಡಬೇಕು, ಜಿಮ್ ಮಾಡಬೇಕಾ, ಅಥವಾ ಯೋಗ ಮಾಡಬೇಕು, ಇಲ್ಲ ರನ್ನಿಂಗೇ ಮಾಡಿ, ಇಲ್ಲ ವಾಕಿಂಗೇ ಮಾಡಿ ಅಂತ ಕೆಲವೊಬ್ಬರಿಗೆ ಕೆಲವೊಂದನ್ನು ಕೇಳಿಕೊಂಡು ಆ ಒಂದು ವಿಚಾರದ ಮೇಲೆ ಅನುಮಾನ ಇರ್ತದೆ. ಅವ್ರಿಗೆ ವಾಕಿಂಗ್ ಮಾಡೋದು ಇಷ್ಟ ಇರುತ್ತೆ, ಅವ್ರು ಬಂದು ಹೇಳ್ತಾರೆ ರನ್ನಿಂಗ್ ಮಾಡಿ ಅಂತ. ರನ್ನಿಂಗ್ ಮಾಡೋದು ಇಷ್ಟ ಇರುತ್ತೆ, ಅವೆರಡು ಮಾಡಬೇಡಿ, ಯೋಗ ಮಾಡಿ ಅಂತ ಹೇಳ್ತಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದು ಸರಿಯಾದದ್ದು, ಯಾವುದು ಸರಿಯಾದ ಅಲ್ಲ ಅನ್ನೋ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಮುಂದಿನದಾಗಿ ನಾವೇನು ಸ್ಟಾರ್ಟ್ ಮಾಡೋಣ. ವೆಯ್ಟ್ ಜಾಸ್ತಿ ಇದ್ದವರು ಫಸ್ಟ್ ಆಫ್ ಆಲ್ ಎಕ್ಸಸೈಸ್ ಮಾಡೋಕ್ಕೆ ಸಾಧ್ಯ ಇರೋದಿಲ್ಲ. ಬಟ್ ಅವ್ರು ಏನು ಮಾಡ್ತಾರೆ, ಫೋರ್ಸ್ ಆಗಿ ಟ್ರೈ ಮಾಡ್ತಾರೆ. ಸೊ ನಾನು ಹೇಳೋದು, ಫೋರ್ಸ್ಫುಲಿ ಯಾವುದು ಮಾಡಬಾರ್ದು. ಒಂದು ಎಕ್ಸಸೈಸ್ ಆಗಿರ್ಬೋದು, ಊಟ ಆಗಿರ್ಬೋದು, ಅಥವಾ ಯಾವುದೇ ಇರಲಿ, ಬೈ ಫೋರ್ಸ್ ಮಾಡೋದ್ರಿಂದ, ಯಾರೋ ಒಬ್ರು ಹೇಳಿ ಒತ್ತಡ ಮಾಡಿ ಮಾಡೋದ್ರಿಂದ ನಿಮಗೆ ಒಳ್ಳೇದಾಗೋದಿಲ್ಲ. ಈಗ ನೀವು ಫಸ್ಟ್ ಒಂದು ಅರ್ಥ ಮಾಡ್ಕೋಬೇಕಾಗಿದೆ ಏನಂದರೆ, ವೆಯ್ಟ್ ಕಡಿಮೆ ಆಗಬೇಕು ಅಂದಾಗ ಎಲ್ಲರ ಮನಸ್ಸಲ್ಲಿ ವಿಚಾರ ಬರೋದು ನಾವು ಎಕ್ಸಸೈಸ್ ಮಾಡಬೇಕು, ಜಿಮ್ಗೆ ಹೋಗಬೇಕು ಅಂತ. ಈ ಜಿಮ್ಗೆ ಹೋಗಿ ಬರ್ತೀರಿ, ಇಲ್ಲ ವಾಕಿಂಗ್ ಮಾಡಿ ಬರ್ತೀರಿ. ಬೆಳಿಗ್ಗೆ ಒಂದು 2 ಅವರ್ಸ್ ವಾಕಿಂಗ್ ಮಾಡಿ ಮನೆಗೆ ಬಂದಿರಿ ಅಂತ ತಿಳ್ಕೊಳ್ಳೋಣ. 2 ಅವರ್ಸ್ ವಾಕಿಂಗ್ ಮಾಡಿ ಮನೆಗೆ ಬಂದು ನೀವು ಒಂದು 2 ರಿಂದ 3 ಇಡ್ಲಿ, 1 ವಡೆ, ಚಟ್ನಿ, ಸಾಂಬಾರ್ ಜೊತೆ ತಿಂದರೆ ನೀವು ಮಾಡಿರೋ ವಾಕಿಂಗ್ದೆಲ್ಲ ಮುಗೀತು. ಸೊ ಇದರಿಂದ ಅರ್ಥ ಆಗಬೇಕಾಗಿದ್ದೇನು ಅಂದರೆ, ನೀವು ಫಿಸಿಕಲ್ ಆ್ಯಕ್ಟಿವಿಟಿಗಿನ್ನ ಜಾಸ್ತಿ ಡಯಟ್ ಅನ್ನೋದು ಬಹಳ 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 ಮುಖ್ಯ. ಸೊ ವೆಯ್ಟ್ ಕಡಿಮೆ ಆಗಬೇಕು ಅಂದ್ಕೊಂಡಿರೋ ಅವರು ಡಯಟ್ ಅಂದರೆ ತಿನ್ನೋ ಪದ್ಧತಿ, ತಿನ್ನೋ ಆಹಾರ ನಿಯಮಗಳನ್ನು ಕೆಲವೊಂದು ನೀವು ಪಾಲನೆ ಮಾಡಬೇಕಾಗುತ್ತೆ. ಅದನ್ನು ನೀವು ಪಾಲನೆ ಮಾಡಿದ್ರೇ ರಿಸಲ್ಟ್ ಬರೋದು. ಬರೀ ವಾಕಿಂಗು, ರನ್ನಿಂಗು, ಜಾಗಿಂಗ್ ಮಾಡಿದ್ರೆ ಆಗೋದಿಲ್ಲ. ಸೊ ಈಗ ಎಕ್ಸಸೈಸ್ ಬಗ್ಗೆ ಬಂದರೆ, ನಿಮಗೆ ಯಾವುದು ಮಾಡಲಿಕ್ಕೆ ಅನುಕೂಲ ಆಗ್ತದೆ, ಯಾವುದು ಮಾಡಲಿಕ್ಕೆ ಇಷ್ಟ ಇದೆ ಅಷ್ಟು ಮಾತ್ರ ಮಾಡಿ. ಇಲ್ಲ ಸರ್ ನನಗೆ ಏನೂ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದು ಅನಿಸಿದ್ರೆ, ಸಿಂಪಲ್ ಸ್ಕೂಲಲ್ಲಿ ನೀವು ಇದ್ದಾಗ ಡ್ರಿಲ್ ಹೇಳ್ಕೊಟ್ಟಿರ್ತಾರೆ, ಕೈ ಮೇಲೆ ಮಾಡೋದು, ಸೈಡ್ ಮಾಡೋದು, ಕೆಳಗೆ ಮಾಡೋದು, ಅಷ್ಟು ಮಾಡಿದ್ರೂ ಸಾಕು. ಯಾಕೆ? ಮೊಬಿಲೈಸ್ ಆಗುತ್ತೆ, ಅಂದರೆ ಬಾಡಿ ಕಂಡ ಎಲ್ಲ ಅಲ್ಲಾಡುತ್ತೆ. ಸೊ ಮೂಮೆಂಟ್ ಆಗುತ್ತೆ. ಮೂಮೆಂಟ್ ಆಗೋದ್ರಿಂದ ಸರ್ಕ್ಯುಲೇಷನ್ ಬರ್ತದೆ. ಅವಾಗ ಸರ್ಕ್ಯುಲೇಷನ್ ಬಂದಾಗ ಬಾಡಿಗೆ ಎನರ್ಜಿ ಖರ್ಚಾಗ್ತದೆ, ಅವಾಗ ಕ್ಯಾಲರೀಸ್ ಕಡಿಮೆ ಆಗ್ತದೆ. ಸಿಂಪಲಿಂದ ಸ್ಟಾರ್ಟ್ ಮಾಡಿ. ಇಲ್ಲ ಸರ್ ನಾನು ಮಾಡ್ಬೇಕು ಅನ್ಕೊಳ್ತಿದ್ದೇನೆ, ನನಗೆ ಸ್ಪೆಸಿಫಿಕ್ ಆಗಿ ಯಾವುದಾದ್ರೂ ಹೇಳಿ ಅಂದರೆ, ನಿಮಗೆ ಯೋಗ ಅಭ್ಯಾಸ ಇದ್ದರೆ, ಯೋಗದ ಬಗ್ಗೆ ನಾಲೆಡ್ಜ್ ಇದ್ದರೆ, ನಾನು ಹೇಳೋದು ಸೂರ್ಯ ನಮಸ್ಕಾರ. ಮತ್ತು ನಿಮಗೆ ಬ್ಯಾಕ್ ಪೇನ್ ಇದ್ದರೆ ಇದು ಮಾಡೋದು ಬೇಡ. ಬ್ಯಾಕ್ ಪೇನ್ ಇದ್ದರೂ ಮಾಡ್ಬೋದು. ಅದರಲ್ಲಿ ಸೂರ್ಯ ನಮಸ್ಕಾರದಲ್ಲಿ ಕೆಳಗೆ ಫಾರ್ವರ್ಡ್ ಬೆಂಡಿಂಗ್ ಪೋಸ್ಟರ್, ಪಾದ ಹಸ್ತಾಸನ ಅಂತ ಇರುತ್ತೆ, ಅದನ್ನು ಒಂದು ಅವಾಯ್ಡ್ ಮಾಡಿ ಮಿಕ್ಕಿದ್ದೆಲ್ಲ ಮಾಡ್ಬೋದು. ಇಲ್ಲ ಸರ್ ನನಗಿದು ಸೂರ್ಯ ನಮಸ್ಕಾರನೂ ಮಾಡೋಕ್ಕಾಗೋದಿಲ್ಲ, ಜಿಮ್ ಮಾಡೋಕ್ಕಾಗೋದಿಲ್ಲ, ಯೋಗ ಮಾಡೋಕ್ಕಾಗಲ್ಲ ಅಂದಾಗ ಸಿಂಪಲ್ ಬ್ರಿಸ್ಕ್ ವಾಕಿಂಗ್, ಅಂದರೆ ನಿಧಾನವಾಗಿ ವಾಕಿಂಗ್ ಮಾಡಬೇಕು. ವಾಕಿಂಗ್ ಮಾಡೋ ಸ್ಥಳ ಹೇಗಿರ್ಬೇಕಂದ್ರೆ, ಡೌನ್ ಹಿಲ್ ಅಪ್ ಹಿಲ್ ಇರಬಾರ್ದು, ಸಾಫ್ ಆಗಿರಬೇಕು. ಅಂದರೆ ಹಿಂಗೆ ಮೇಲೆ ಕೆಳಗಿರಬಾರ್ದು, ಸ್ಲ್ಯಾಂಟ್ ಇರಬಾರ್ದು, ಹೈಟ್ ಇರಬಾರ್ದು. ಸೊ ಒಂದು ಗ್ರೌಂಡ್ ಅನ್ಕೊಳ್ಳಿ, ಒಂದು ಗ್ರೌಂಡಲ್ಲಿ ಈವನ್ ಸ್ಪೇಸ್ ಇರುತ್ತಲ್ಲ, ಅದರಲ್ಲಿ ನೀವು ವಾಕಿಂಗ್ ಮಾಡ್ಬೋದು. ಬಾಯಿ ತೆಗೆದೆ, ಬಾಯಿಂದ ಉಸಿರಾಡದೆ, ಮೂಗಿಂದ ಉಸಿರಾಡ್ತಾ ವಾಕಿಂಗ್ ಮಾಡಬೇಕು. ಭಾಳ ಜನ ನೋಡಿದ್ದೀನಿ ನಾನು, ವಾಕಿಂಗ್ ಮಾಡುವಾಗ ಅಂತ ಬಾಯಿಂದ ಉಸಿರಾಡ್ತಿರ್ತಾರೆ. ಹಂಗಲ್ಲ. ಸೊ ವಾಕಿಂಗ್ ಮಾಡುವಾಗ ಬೇಕಾದರೆ ನೀವು ಒಬ್ಬರೇ ಹೋಗಿ, ಎಲ್ಲ ಜೊತೆಗೆ ಹೋದರೆ ಮಾತಾಡಬೇಡಿ. ವಾಕಿಂಗಲ್ಲಿ ಮಾತಾಡಿದ್ರೆ ಹೊಟ್ಟೆದಲ್ಲಿ ಗ್ಯಾಸ್ ತುಂಬಿಕೊಳ್ಳುತ್ತೆ, ಹೊಟ್ಟೆ ಉಬ್ರ ಅನಿಸ್ತದೆ ನಿಮಗೆ. ಕೆಲವೊಬ್ರಿಗೆ ಅನಿಸ್ಬೋದು, ಅನಿಸದೇ ಇರ್ಬೋದು, ಬಟ್ ಒಳ್ಳೇದಂತೂ ಅಲ್ಲ. ಸೊ ವಾಕಿಂಗ್ ಮಾಡೋವಾಗ ನೀವು ಬೇಕಂದರೆ ಇಯರ್ಫೋನ್ಸ್ ಹಾಕ್ಕೊಂಡು ಹಾಡು ಕೇಳಿ, ಅಥವಾ ಯಾವುದೊಂದು ಜಪ ಮಾಡ್ತಾ ವಾಕ್ ಮಾಡಿ. ಈ ಲಿಪ್ಸ್ ಲಾಕ್ ಮಾಡಿಬಿಟ್ಟು ಮೂಗಿಂದನೇ ಉಸಿರು ತಗೊಳ್ಳೋದು ಬಿಡೋದು ಮಾಡ್ತಾ ವಾಕಿಂಗ್ ಮಾಡ್ಬೋದು. ಈಗ ಇಲ್ಲ ಸರ್ ನಾವು ಅಷ್ಟು ಜಾಸ್ತಿ ಓವರ್ ವೇಟ್ ಇಲ್ಲ, ನಮಗೆ ಎಕ್ಸಸೈಸ್ ಮಾಡೋಕ್ಕಾಗುತ್ತೆ, ಜಿಮ್ ಮಾಡೋಕ್ಕಾಗುತ್ತೆ ಅಂತ ಅಂತಾರೆ. ಜಿಮ್ಮಲ್ಲಿ ಹೋದಾಗ ಇವ್ರು ಹೇಳ್ತಾರೆ ವೆಯ್ಟ್ ಟ್ರೈನಿಂಗ್ ಮಾಡಬೇಕು, ಜಲ್ದಿ ವೆಯ್ಟ್ ಲಾಸ್ ಆಗ್ತೀರಿ ಅಂತ.
ಬಟ್ ವೆಯ್ಟ್ ಟ್ರೈನಿಂಗ್ ಮಾಡಬೇಕಂದ್ರೆ ನಿಮಗೆ ಮುಂಚೆಯಿಂದನೇ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು. ಇಲ್ಲದೆ ಒಟ್ಟಿಗೆ ಹೋಗ್ತೀರಿ ಅಂದರೆ ನಾನು ಹೇಳೋದು ನಿಮ್ಮ ಜಿಮ್ ಟ್ರೈನರ್ಗೆ ಕೇಳಿ. ಬಾಡಿ ವೆಯ್ಟ್ಸಿಂದ ಅಂದರೆ ನಿಮ್ಮ ದೇಹದ ವಜದಿಂದ ತೂಕದಿಂದನೇ ಮಾಡೋ ಎಕ್ಸಸೈಸ್ ಇರುತ್ತೆ. ಸ್ಟ್ರೆಚ್ ಬ್ಯಾಂಡ್ಸ್ ಅಂತೇಳಿ ಬರ್ತದೆ, ಅದು ಹೇಳ್ಕೊಡ್ತಾರೆ ಅವರು, ಅದೆಲ್ಲ ಮಾಡ್ಬೋದು. ಮತ್ತು ಅಲ್ಲಿ ಕಾರ್ಡಿಯೋ ಅಂತ ಮಾಡ್ತಾರೆ. ಕಾರ್ಡಿಯೋ ಅಂದರೆ ಈ ಥ್ರೆಡ್ ಮಿಲ್ ಮೇಲೆ ಓಡೋದು. ನನ್ನ ಕೇಳಿದ್ರೆ ಥ್ರೆಡ್ ಮಿಲ್ಕಿನ್ನ ನೀವು ಹೊರಗಡೆ ಹೋಗಿ ಪಾರ್ಕಲ್ಲಿ ಅಥವಾ ಗಾರ್ಡನ್ನಲ್ಲಿ ಬೇರ್ ಫುಟ್ ವಾಕಿಂಗ್ ಅಂತೀವಿ, ಅಂದರೆ ಸಾಕ್ಸ್ ಶೂ ತೆಗೆದು ಸಣ್ಣ ಗ್ರಾಸ್ ಇರುತ್ತಲ್ಲ, ತಂಪು ಗ್ರಾಸ್, ಅದ್ರ ಮೇಲೆ ನಡೆಯುವಂಥದ್ದು ಉತ್ತಮ. ಬಟ್ ಏನೇ ಇರಲಿ 10% ಮಾತ್ರ ಎಕ್ಸಸೈಸು ಹೆಲ್ಪ್ ಆಗುತ್ತೆ, 90% ಡಯಟ್. ಸೊ ನೀವು ಭಾಳ ದಪ್ಪ ಇದ್ದೀರಿ, ಎಕ್ಸಸೈಸ್ ಮಾಡಕ್ಕೆ ಹೋಗಿರಿ, ಫುಲ್ ಹಿಂಗೆ ನಾನು ಹೇಳಿದಂಗೆ ಎಕ್ಸಾಂಪಲ್ ಅವರು ಗುಡ್ಡ ಹತ್ತಿ ಇಳಿದಿದ್ದಾರೆ, ಈ ರೀತಿ ಮಾಡಿದ್ರೆ ನಿಮ್ಮ ಮೊಣಕಾಲು ಸಮಸ್ಯೆ ಬರುತ್ತೆ, ಹಿಮ್ಮಡದ ಸಮಸ್ಯೆ ಬರುತ್ತೆ. ಈ ನಡುವೆ ನಾನು ಕ್ಲಿನಿಕಲ್ಲಿ ನೋಡ್ತಿರೋದ್ರಲ್ಲಿ 90% ಜನ ಮೊಣಕಾಲು ಹಿಮ್ಮಡ ನೋವು ಅಂತಿದ್ದಾರೆ. ವಯಸ್ಸಾಗಿದ್ದವ್ರಲ್ಲ ರೀ, ವಯಸ್ಸಲ್ಲಿದ್ದವರು ಅಂದರೆ 25 35 40 ವಯಸ್ಸಲ್ಲಿದ್ದವರೆಲ್ಲ ಬರ್ತಿರೋಂಥ ಸಮಸ್ಯೆ ಬೆನ್ನು ನೋವು, ಮೊಣಕಾಲು ನೋವು, ಹಿಮ್ಮಡ ನೋವು. ಅದರಲ್ಲಿ ಏನಮ್ಮ ಯಾವಾಗ ಶುರುವಾಯಿತು ಅಂತ ನಾನು ಕೇಳಿದ್ರೆ, ಇಲ್ಲ ಸರ್ ವೇಟ್ ಕಡಿಮೆ ಆಗಬೇಕು ಅಂತ ನಾನು ಜಿಮ್ ಸೇರಿಕೊಂಡೆ, ವೇಟ್ ಕಡಿಮೆ ಮಾಡ್ಕೊಂಡ ನಾನು ಯೋಗಕ್ಕೆ ಹೋಗಿದ್ದೆ, ಇಲ್ಲ ರನ್ನಿಂಗ್ ಮಾಡೋಕ್ಕೆ ಶುರು ಮಾಡಿದೆ, ಅವಾಗ ಶುರುವಾಯಿತು ಅಂತಲೇ ಹೇಳ್ತಾರೆ. ಸೊ ನಮ್ಮ ಮನಸ್ಸಲ್ಲಿ ಏನಿರುತ್ತೆ, ವೇಟ್ ಕಡಿಮೆ ಆಗಬೇಕು ಅನ್ನೋ ಒಂದು ಇಚ್ಛೆ ಇದೆ, ಏನೋ ಒಂದು ಮಾಡಾಕ್ಬಿಡ್ಬೇಕು. ಬಟ್ ಯಾರು ಓವರ್ ನೈಟ್ ಇವತ್ತು ಮಾಡಿದ್ರೆ ನಾಳೆ ಬೆಳಿಗ್ಗೆಗೆಲ್ಲ ಕಡಿಮೆ ಆಗೋದಂತೂ ಸಾಧ್ಯ ಇಲ್ಲ. ಅದಕ್ಕೊಂದು ಪದ್ಧತಿ ಇರುತ್ತೆ. ಈ ನಡುವೆ ಯಾವುದೋ ಒಂದು ಪ್ರಾಡಕ್ಟ್ಸ್ ಇದೆ, ಹೆಸರು ತೊಗೋಬೇಕಂತ ನನಗೆ ಇಂಟ್ರೆಸ್ಟ್ ಇಲ್ಲ, ಅದ್ಯಾವುದೋ ಬೆಳಿಗ್ಗೆ ಕುಡಿದ್ರೆ ಪುಡಿ, ರಾತ್ರಿ ಕುಡಿದ್ರೆ ವೇಟ್ ಕಡಿಮೆ ಆಗ್ತದೆ, ಆ ರೀತಿ ಶಾರ್ಟ್ಕಟ್ ಯಾವುದು ಇರೋದಿಲ್ಲ. ಈಗ ನಾವು ಬ್ಯಾಂಕಲ್ಲಿ ಡೆಪಾಸಿಟ್ ಕಡಿಮೆ ಮಾಡಿದ್ರೆ ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ, ಡೆಪಾಸಿಟ್ ಮಾಡ್ತಾ ಇದ್ರೆ ಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಡೆಪಾಸಿಟ್ ಮಾಡೋದನ್ನು ಕಡಿಮೆ ಮಾಡಬೇಕು, ನಾವು ಅದನ್ನು ಬಿಟ್ಟು ಬಿಕ್ಕಿದೆಲ್ಲ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ಹೇಳ್ಬೇಕಾಗಿದ್ದು ಅಂದ್ಕೊಂಡಿರೋದೆಲ್ಲ, ಈ ವೆಯ್ಟ್ ಊಬಕಾಯ ಇದ್ದವರು, ಜಾಸ್ತಿ ವೆಯ್ಟ್ ಇದ್ದವರು, ಓವರ್ ವೆಯ್ಟ್ ಇದ್ದವರು ಎಕ್ಸಸೈಸ್ ಮಾಡಬೇಕಾ ಮಾಡಬಾರ್ದು ಅಂತ. ಸೊ ನಾನು ಹೇಳಿದ್ರು ಬ್ರಿಸ್ಕ್ ವಾಕಿಂಗ್, ಸಿಂಪಲ್ ವಾಕಿಂಗ್ ಫ್ಲಾಟ್ ಸರ್ಫೇಸಲ್ಲಿ ಮಾಡೋದು ಉತ್ತಮ. ಎರಡನೇದು, ಈ ಅಪ್ ಹಿಲ್ ಡೌನ್ ಹಿಲ್ ಗುಡ್ಡ ಹತ್ತೋದನ್ನು ತಪ್ಪು ಮಾಡಬಾರ್ದು. ಮಾಡೋದ್ರಿಂದ ಮೊಣಕಾಲು ಹಿಮ್ಮಡ ಬೆನ್ನು ನೋವು ಬರುತ್ತೆ, ಸೌದೋಗ್ತದೆ. ಸೊ ಇದರಿಂದ ನಿಮ್ಗೆ ಒಳ್ಳೇದಂತೂ ಆಗೋದಿಲ್ಲ. ಎಲ್ಲದಕ್ಕನ್ನ ಮುಖ್ಯದ್ದು ಎಕ್ಸಸೈಸ್ಗಿನ್ನ ಜಾಸ್ತಿ ಆಹಾರ ನಿಯಮ ಬದಲಾವಣೆ, ಅಂದರೆ ಡಯಟ್ ರೆಸ್ಟ್ರಿಕ್ಷನ್ಸ್, ಡಯಟ್ ಫಾಲೋ ಮಾಡೋದೇ ಬಹಳ ಇಂಪಾರ್ಟೆಂಟ್. ಮತ್ತು ಡಯಟ್ ಅಂದರೆ ಯಾವುದೋ ಜ್ಯೂಸ್ ಕುಡಿಯೋದು ಅವು ಕುಡಿಯೋದು ಅಂತಲ್ಲ, ಅದ್ರ ಬಗ್ಗೆ ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ನಿಮಗೆ. ಸೊ ನಿಮಗೆ ಇನ್ನೇನಾದರೂ ಡೌಟ್ಸ್ ಇದ್ರೂ ಕೆಳಗಡೆ ನಮ್ಮ ಕ್ಲಿನಿಕ್ ನಂಬರ್ ಇರುತ್ತೆ, ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೋಬೋದು, ಎಲ್ಲ ಬಂದು ಭೇಟಿ ಆಗ್ಬೋದು. ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ವಾಕಿಂಗ್ ಎಕ್ಸಸೈಸ್ ಮಾಡಬೇಕು ಅಂತ ಹೇಳಿದೀವೋ, ಮುಂದಿನ ವಿಡಿಯೋದಲ್ಲಿ ನಾವು ಡಯಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೆ ನಮಸ್ತೆ.